ದೆಹಲಿಯ ಗಣ್ಯ ರಕ್ಷಣಾ ಕಾಲೋನಿಯ ಹೃದಯ ಭಾಗದಲ್ಲಿ ರಾತ್ರಿಯ ಮೌನವನ್ನು ಛಿದ್ರಗೊಳಿಸುವ ಒಂದು ಚಳಿ ಕೂಗು ಕೇಳಿಸಿತು. ಒಬ್ಬ ಮಹಿಳೆ ಸತ್ತು ಬಿದ್ದಿದ್ದಳು. ಅವಳ ಗಂಟಲು ಸೀಳಿತು. ಭಯದಿಂದ ಅವಳ ಕಣ್ಣುಗಳು ಅಗಲವಾದವು. ನಗರವು ನಡುಗಿತು. ಆದರೆ ಯಾದೃಚ್ಛಿಕ ಹಿಂಸಾಚಾರದ ಕೃತ್ಯದಂತೆ ತೋರುತ್ತಿದ್ದದ್ದು ವಂಚನೆ, ಗೀಳು ಮತ್ತು ದ್ರೋಹದಿಂದ ಕೂಡಿದ ಜಾಲದ ಆರಂಭ ಮಾತ್ರ. ಇದು ಕೇವಲ ಒಂದು ಕೊಲೆಯ ಕಥೆಯಲ್ಲ, ಇದು ಯೋಚಿಸಲಾಗದದನ್ನು ಯೋಚಿಸಿದ ಗೌರವಾನ್ವಿತ ವೈದ್ಯನ ಕತೆ. ಸಾವಿನ ಮಧ್ಯವರ್ತಿಯಾದ ವಿಶ್ವಾಸಾರ್ಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಮಾರಕವಾದ ಪ್ರೇಮ ಸಂಬಂಧ. ಇದು ಬಿಂದ್ಯಾ ಹತ್ಯೆಯ ನಿಜವಾದ ಕಥೆ. ರಾಷ್ಟ್ರವನ್ನು ದಿಗ್ಭ್ರಮೆಗೊಳಿಸಿದ ಮತ್ತು ಕೆಲವರು ತಮಗೆ ಹತ್ತಿರವಿರುವವರನ್ನು ಮೌನಗೊಳಿಸಲು ಎಷ್ಟು ದೂರ ಹೋಗುತ್ತಾರೆ ಎಂಬುದನ್ನು ಬಹಿರಂಗಪಡಿಸಿದ ಪ್ರಕರಣ. ದೆಹಲಿಯಲ್ಲಿ ಅದು ಚಳಿಗಾಲದ ತಂಪಾದ ಸಂಜೆ. ಡಿಸೆಂಬರ್ 4, 1973. ಸೂರ್ಯನು ಬಹಳ ಹಿಂದೆಯೇ ಕಣ್ಮರೆಯಾಗಿದ್ದನು ಮತ್ತು ಡಿಫೆನ್ಸ್ ಕಾಲೋನಿಯ ಬೀದಿಗಳು ರಾತ್ರಿಯ ಭಾರಕ್ಕೆ ಮೌನವಾಗಿದ್ದವು. ಆದರೆ ಒಂದು ಐಷಾರಾಮಿ ಮೂಲೆಯ ಬಂಗಲೆಯೊಳಗೆ ಕತ್ತಲೆಯನ್ನು ಹರಿದು ಹಾಕುವ ಕಿರುಚಾಟ ಕೇಳಿಸಿತು. ನೆರೆಹೊರೆಯವರು ಹೊರಗೆ ಓಡಿ ಬಂದಾಗ ಚೆನ್ನಾಗಿ ಬಟ್ಟೆ ಧರಿಸಿದ್ದ ಉದ್ರಿಕ್ತ ವ್ಯಕ್ತಿಯೊಬ್ಬರು ಸಹಾಯಕ್ಕಾಗಿ ಕೂಗುತ್ತಿರುವುದನ್ನು ನೋಡಿದರು. ತೆರೆದ ಗೇಟಿನ ಬಳಿ ರಕ್ತದಲ್ಲಿ ಒದ್ದೆಯಾಗಿದ್ದ ಮಹಿಳೆಯೊಬ್ಬಳು ಮಲಗಿದ್ದಳು. ಆಕೆಯ ಗಂಟಲು ಸೀಳಿತ್ತು. ಹಲವು ಇರಿತದ ಗಾಯಗಳಾಗಿದ್ದವು. ಅವರು ಬಿಂದ್ಯಾ, ಗೌರವಾನ್ವಿತ ವೈದ್ಯರ ಪತ್ನಿ. ಸುರೇಂದ್ರ, ದೆಹಲಿಯ ಅತ್ಯಂತ ಗೌರವಾನ್ವಿತ ನೇತ್ರಶಾಸ್ತ್ರಜ್ಞರಲ್ಲಿ ಒಬ್ಬರು ಮತ್ತು ಭಾರತದ ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಕಣ್ಣಿನ ಶಸ್ತ್ರಚಿಕಿತ್ಸಕ. ವೈದ್ಯ ಸುರೇಂದ್ರ ಪೊಲೀಸರಿಗೆ ಕುಟುಂಬ ಭೇಟಿಗೆಂದು ಹೊರಗೆ ಬಂದಿದ್ದಾಗ ಇಬ್ಬರು ಪುರುಷರು ಆಕೆಯ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದರು ಎಂದು ಹೇಳಿದರು. ದರೋಡೆ ಆಗಿರಬಹುದು, ಆದರೆ ಒಂದು ಸಮಸ್ಯೆ ಇತ್ತು. ಏನೂ ಕದ್ದಿಲ್ಲ. ಆಕೆಯ ಚಿನ್ನದ ಬಳೆಗಳು, ಹಾರ ಇನ್ನೂ ಹಾಗೆಯೇ ಇತ್ತು. ಆಕೆಯ ಪರ್ಸನ್ನು ಸಹ ಯಾರೂ ಮುಟ್ಟಿರಲಿಲ್ಲ. ಇದು ಯಾದೃಚ್ಛಿಕ ಹಿಂಸಾಚಾರವೇ? ಅಥವಾ ಇದಕ್ಕಿಂತ ಹೆಚ್ಚು ಕೆಟ್ಟದ್ದೇನಾದರೂ? ಪೊಲೀಸರಿಗೆ ಇದು ಮನವರಿಕೆಯಾಗಲಿಲ್ಲ ಮತ್ತು ಅವರು ಮತ್ತಷ್ಟು ತನಿಖೆ ನಡೆಸಲು ಪ್ರಾರಂಭಿಸಿದಾಗ ನಗರದ ಗಣ್ಯರನ್ನು ಬೆಚ್ಚಿ ಬೀಳಿಸುವ ಒಂದು ಕಥೆಯನ್ನು ಅವರು ಬಹಿರಂಗಪಡಿಸಿದರು. ಡಾಕ್ಟರ್ ಸುರೇಂದ್ರ ಖ್ಯಾತಿಯ ವ್ಯಕ್ತಿಯಾಗಿದ್ದರು. ಗೌರವಾನ್ವಿತ, ವಿಶ್ವಾಸಾರ್ಹ, ಸ್ವನಿರ್ಮಿತ ಯಶಸ್ಸು. ಆದರೆ ಅವರ ಖಾಸಗಿ ಜೀವನ ಎಚ್ಚರಿಕೆಯಿಂದ ಕಾಪಾಡಲಾಗಿತ್ತು. ಬಿಂದ್ಯಾ ಅವರೊಂದಿಗಿನ ಅವರ ವಿವಾಹವು ಸ್ಥಿರವಾಗಿ ಕಾಣುತ್ತಿತ್ತು, ಆದರೆ ಕಾಣಿಸಿಕೊಳ್ಳುವುದು ಮೋಸಗೊಳಿಸುವಂತಿರಬಹುದು. ನೆರೆಹೊರೆಯವರು ಜೋರಾದ ವಾದಗಳ ಬಗ್ಗೆ ಪಿಸುಗುಟ್ಟಿದರು. ಸ್ನೇಹಿತರು ಕೂಟಗಳಲ್ಲಿ ಉದ್ವಿಗ್ನತೆಯನ್ನು ಗಮನಿಸಿದರು. ತದನಂತರ ಒಂದು ಹೆಸರು ಕಾಣಿಸಿಕೊಳ್ಳುತ್ತಲೇ ಇತ್ತು, ಚಂದ್ ಶರ್ಮಾ. ಅವಳು ಒಮ್ಮೆ ಡಾ. ಸುರೇಂದ್ರ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಳು. ಬುದ್ಧಿವಂತ, ಯುವ, ಮಹತ್ವಾಕಾಂಕ್ಷೆಯ ಮತ್ತು ವೈದ್ಯರಿಗೆ ತುಂಬಾ ಹತ್ತಿರ. ಕೆಲವರು ತಮಗೆ ಸಂಬಂಧವಿದೆ ಎಂದು ನಂಬಿದ್ದರು. ಕೊಲೆಗೆ ತಿಂಗಳುಗಳ ಮೊದಲು ಡಾ. ಸುರೇಂದ್ರ ಚಂದ್ ಅವರನ್ನು ತಮ್ಮ ಸ್ಥಾನದಿಂದ ವಜಾಗೊಳಿಸಿದ್ದರು. ಆದರೆ ಅದು ಅವರ ಇಮೇಜ್ ಅನ್ನು ರಕ್ಷಿಸಲು ಆಗಿದೆಯೇ ಅಥವಾ ಹಗರಣವನ್ನು ಮರೆಮಾಡಲು? ಏಕೆಂದರೆ ಅವರ ವಜಾಗೊಳಿಸಿದ ನಂತರವೂ ಹಣ ವರ್ಗಾವಣೆ ಮುಂದುವರೆಯಿತು.
ಭೇಟಿಗಳು ವಿರಳವಾಗಿದ್ದರೂ ಇನ್ನೂ ನಡೆಯುತ್ತಿದ್ದವು. ಮತ್ತು ಡಾ. ಸುರೇಂದ್ರ ಕೇವಲ ಮಾಜಿ ಉದ್ಯೋಗಿಗೆ ಸಹಾಯ ಮಾಡುತ್ತಿರಲಿಲ್ಲ, ಅವರು ಅವಳಿಗೆ ಹಣಕಾಸು ಒದಗಿಸುತ್ತಿದ್ದರು. ಏತನ್ಮಧ್ಯೆ ತನಿಖಾಧಿಕಾರಿಗಳು ಬೇರೊಂದು ವಿಷಯವನ್ನು ಕಂಡುಕೊಂಡರು. ನರೇಶ್ ಕುಮಾರ್ ಎಂಬ ಕಾನ್ಸ್ಟೇಬಲ್ ಡಾ. ಸುರೇಂದ್ರ ಅವರೊಂದಿಗೆ ಹಲವು ಬಾರಿ ಕಾಣಿಸಿಕೊಂಡಿದ್ದರು. ಮೊದಲ ನೋಟದಲ್ಲಿ ಅಸಾಮಾನ್ಯವೇನೂ ಇಲ್ಲ. ಆದರೆ ನರೇಶ್ ಸಾಮಾನ್ಯ ಅಧಿಕಾರಿಯಾಗಿರಲಿಲ್ಲ. ಅವನಿಗೆ ನಗರದ ಒಳಭಾಗದೊಂದಿಗೆ ಆಳವಾದ ಸಂಬಂಧವಿತ್ತು. ಮತ್ತು ಕೊಲೆಗೆ ಕೆಲವೇ ವಾರಗಳ ಮೊದಲು ಅವನು ಕೆಲವು ಗೊಂದಲದ ವಿಚಾರಣೆಗಳನ್ನು ಮಾಡಿದ್ದನು. ಅವನು ಸುತ್ತಲೂ ಕೇಳುತ್ತಿದ್ದನು. ವೈಯಕ್ತಿಕ ವಿಷಯವನ್ನು ನೋಡಿಕೊಳ್ಳಲು ಯಾರನ್ನಾದರೂ ಹುಡುಕುತ್ತಿದ್ದನು. ಒಬ್ಬ ಹಿಟ್ಮ್ಯಾನ್. ನರೇಶ್ ಮೊದಲು ಹರ್ಮಿಂದರ್ ಸಿಂಗ್ ಎಂಬ ವ್ಯಕ್ತಿಯನ್ನು ಸಂಪರ್ಕಿಸಿ 20,000 ರೂಪೀಸ್ ಕೆಲಸ ಕೊಡಿಸುವುದಾಗಿ ಹೇಳಿದನು. ಹರ್ಮಿಂದರ್ ಹಣವನ್ನು ತೆಗೆದುಕೊಂಡು ನಾಪತ್ತೆಯಾದಾಗ ನರೇಶ್ ಮತ್ತೆ ಪ್ರಯತ್ನಿಸಿದನು. ಈ ಬಾರಿ ರಾಮ್ ಕಿಲಾವನ್ ಎಂಬ ಯುವಕನೊಂದಿಗೆ ಉದ್ಯೋಗ ಮತ್ತು ಹಣದ ಆಮಿಷ ಒಡ್ಡಿದನು. ಆದರೆ ರಾಮ್ ಕೊನೆಯ ಕ್ಷಣದಲ್ಲಿ ಹಿಂದೆ ಸರಿದನು. ಏನೋ ತಪ್ಪಾಗಿದೆ ಎಂದು ಅವನಿಗೆ ಅನಿಸಿತು. ಏನೋ ತುಂಬಾ ಅಪಾಯಕಾರಿ. ಹತಾಶನಾದ ನರೇಶ್ ಪ್ರಸಿದ್ಧ ಅಪರಾಧಿಗಳ ಕಡೆಗೆ ತಿರುಗಿದನು. ಮತ್ತು ಅಂತಿಮವಾಗಿ ಅವನು ಒಂದು ಒಪ್ಪಂದವನ್ನು ಮಾಡಿಕೊಂಡನು. ಇಬ್ಬರು ಪುರುಷರು, 25,000 ರೂಪೀಸ್, ಒಂದು ನಿರ್ದಿಷ್ಟ ಗುರಿ. ಯೋಜನೆ ಕಾರ್ಯರೂಪಕ್ಕೆ ಬಂದಿತು. ಕೊಲೆಯಾದ ರಾತ್ರಿ ದಾಳಿಕೋರರು ಮನೆಯ ಬಳಿ ಕಾಯುತ್ತಿದ್ದರು. ಆಕಸ್ಮಿಕವಾಗಿ ಅಲ್ಲ, ದಂಪತಿಗಳು ಹೊರಡುವ ನಿಖರವಾದ ಸಮಯ ಅವರಿಗೆ ತಿಳಿದಿತ್ತು. ಅವಳು ಎಲ್ಲಿದ್ದಾಳೆಂದು ಅವರಿಗೆ ತಿಳಿದಿತ್ತು. ಮತ್ತು ಅವರಿಗೆ ತಿಳಿದಿತ್ತು, ಗಂಡ ಅವರನ್ನು ತಡೆಯುವುದಿಲ್ಲ, ಏಕೆಂದರೆ ಇದು ದಾಳಿಯಾಗಿರಲಿಲ್ಲ, ಇದು ಯೋಜಿತ ಮರಣದಂಡನೆಯಾಗಿತ್ತು. ಪೊಲೀಸರು ಮೊದಲು ನರೇಶ್ ಅವರನ್ನು ಬಂಧಿಸಿದರು. ತೀವ್ರ ವಿಚಾರಣೆಯ ನಂತರ ಅವರು ತಮ್ಮ ಭಾವನೆಗಳನ್ನು ಹೊರಹಾಕಿದರು. ಮತ್ತು ಅವರು ಬಹಿರಂಗಪಡಿಸಿದ ವಿಷಯವು ಎಲ್ಲವನ್ನೂ ಬದಲಾಯಿಸಿತು. ಮಾಸ್ಟರ್ ಮೈಂಡ್ ಕಳ್ಳನಾಗಿರಲಿಲ್ಲ, ಹುಚ್ಚುತನದ ಅಪರಿಚಿತನಲ್ಲ, ಅದು ಸ್ವತಃ ಡಾ. ಸುರೇಂದ್ರ. ಮತ್ತು ಉದ್ದೇಶ. ಬಿಂದ್ಯಾಳನ್ನು ತೆಗೆದುಹಾಕಿ ಚಂದ್ ಶರ್ಮಾ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸುವುದು. ವಿಚ್ಛೇದನ ಎಂದಿಗೂ ಒಂದು ಆಯ್ಕೆಯಾಗಿರಲಿಲ್ಲ. ಹಗರಣವು ಅವನ ಖ್ಯಾತಿಯನ್ನು ನಾಶಮಾಡುತ್ತಿತ್ತು. ಆದ್ದರಿಂದ ಬದಲಾಗಿ ಅವನು ಪರಿಪೂರ್ಣ ಕೊಲೆಯನ್ನು ಸಂಘಟಿಸಿದನು. ಅಥವಾ ಅವನು ಹಾಗೆ ಭಾವಿಸಿದನು. ಡಾ. ಸುರೇಂದ್ರ, ಚಂದ್, ನರೇಶ್ ಮತ್ತು ಬಾಡಿಗೆ ಹಂತಕರನ್ನು ಬಂಧಿಸಲಾಯಿತು. ನ್ಯಾಯಾಲಯದ ಕೋಣೆ ವರದಿಗಾರರಿಂದ ತುಂಬಿತ್ತು. ದೆಹಲಿ ಉಸಿರು ಬಿಗಿಹಿಡಿತು. ಕೊನೆಗೆ ನ್ಯಾಯ ದೊರೆಯಿತು. ಡಾ. ಸುರೇಂದ್ರ ಮತ್ತು ಚಂದ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ನರೇಶ್ ಕೂಡ. ಆದರೆ ಬಾಡಿಗೆ ಹಂತಕರೇ? ಅವರಿಗೆ ಆರಂಭದಲ್ಲಿ ಕೇವಲ 2 ವರ್ಷಗಳು ಮಾತ್ರ ಸಿಕ್ಕವು. ರಾಷ್ಟ್ರವು ಆಕ್ರೋಶಗೊಂಡಿತು. ಅಂತಿಮವಾಗಿ ಕಾನೂನು ಹೋರಾಟ ಮತ್ತು ಮರುವಿಚಾರಣೆಯ ನಂತರ ಇಬ್ಬರು ಹಂತಕರಿಗೆ ಮರಣದಂಡನೆ ವಿಧಿಸಲಾಯಿತು. ಅವರನ್ನು 1985ರಲ್ಲಿ ಗಲ್ಲಿಗೇರಿಸಲಾಯಿತು. ಬಿಂದ್ಯಾ ಸುರೇಂದ್ರನ ಕೊಲೆ ಕೇವಲ ಮತ್ತೊಂದು ಅಪರಾಧವಲ್ಲ. ಅದು ಅಧಿಕಾರ, ದ್ರೋಹ, ನಿಷೇಧಿತ ಪ್ರೀತಿ ಮತ್ತು ಒಬ್ಬ ಮನುಷ್ಯನು ತನ್ನ ಭೂತಕಾಲವನ್ನು ಹೂಳಲು ಎಷ್ಟು ದೂರ ಹೋಗುತ್ತಾನೆ ಎಂಬುದರ ಕಥೆಯಾಗಿತ್ತು. ಜೀವಗಳನ್ನು ಉಳಿಸುವುದಾಗಿ ಪ್ರತಿಜ್ಞೆ ಮಾಡಿದ ವೈದ್ಯರು ಅದನ್ನು ತಣ್ಣಗೆ ತೆಗೆದುಕೊಂಡಿದ್ದರು. ಮತ್ತು ಬಿಳಿ ಕೋಟ್ ಮತ್ತು ಹೊಳಪುಳ್ಳ ನಗುವಿನ ಹಿಂದೆ ಒಬ್ಬ ಕೊಲೆಗಾರನಿದ್ದನು. ಬಿಂದ್ಯಾ ಸುರೇಂದ್ರ ಅವರ ನೆನಪಿಗಾಗಿ ತುಂಬಾ ಬೇಗನೆ ಜೀವ ತೆಗೆದದ್ದು.
ಈ ಕತೆ ನಿಮಗೆ ಆಕರ್ಷಕವಾಗಿದ್ದರೆ ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಹೆಚ್ಚಿನ ನೈಜ ಅಪರಾಧ ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ. ಮತ್ತು ನೆನಪಿಡಿ, ಕೆಲವೊಮ್ಮೆ ಅತ್ಯಂತ ಭಯಾನಕ ರಾಕ್ಷಸರು ಕತ್ತಲೆಯಲ್ಲಿ ಅಡಗಿಕೊಳ್ಳುವುದಿಲ್ಲ, ಅವರು ಹಗಲು ಹೊತ್ತಿನಲ್ಲಿ ನಡೆಯುತ್ತಾರೆ. ಸರಳ ದೃಷ್ಟಿಯಲ್ಲಿ